ವೀಕ್ಷಕರೇ, ಈ ಪೆಟ್ ಶಾಪ್ ಅಲ್ಲಿ ಸಿಗುವಂತ ಯಾವುದೇ ಜಾತಿ ನಾಯಿಯ ಬೆಲೆ ಗರಿಷ್ಠ ಎಷ್ಟು ದುಬಾರಿ ಇರಬಹುದು? 1 ಲಕ್ಷ ಅಥವಾ 2 ಲಕ್ಷ? ನಮ್ಮಲ್ಲಿ ಇವತ್ತಿಗೂ ಎಷ್ಟೋ ಹಳ್ಳಿಗಳಲ್ಲಿ ಈ ಒಂದು ರೇಟ್ಗೆ 1 ಎಕರೆ ಜಮೀನ್ ಸಿಗುತ್ತೆ. ಹೀಗಿರುವಾಗ ಇಷ್ಟೆಲ್ಲ ಕೊಟ್ಟು ಒಂದು ನಾಯಿಯನ್ನು ತಗೋಬೇಕಂತ ನೀವು ಕೇಳಬಹುದು. ಆದ್ರೆ ಒಂದ್ ನಿಮಿಷ ಇರಿ, ಈ ಫೋಟೋನ ಒಂದ್ಸಲ ನೋಡಿ. ಇಲ್ಲಿ ಕಾಣ್ತಾ ಇರುವಂತ ಈ ನಾಯಿ ಹೆಸರು ಕ್ಯಾಡಾಬಮ್ ಒಕಾಮಿ. ಇದು ವೂಲ್ಫ್ ಡಾಗ್ ಅನ್ನುವ ವಿಶಿಷ್ಟ ನಾಯಿ ಪ್ರಭೇದಕ್ಕೆ ಸೇರಿದಂತ ಜಾತಿ ನಾಯಿ. ನೋಡೋದಕ್ಕೆ ತೋಳ ಹಾಗೂ ನಾಯಿ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿರುವ ಹಾಗಿರುವಂತ ಈ ಒಂದು ಕ್ರಾಸ್ ಬ್ರೀಡ್ ನ ಬೆಲೆ ಎಷ್ಟಿರಬಹುದು? ಇದನ್ನ ಸುಮಾರು 50 ಕೋಟಿಗಳಿಗೆ ಸೇಲ್ ಮಾಡಲಾಗಿದೆ ಅಂದ್ರೆ ಅದನ್ನ ನಿಮ್ಮಿಂದ ನಂಬೋದಕ್ಕೆ ಸಾಧ್ಯನಾ? ಹೌದು ವೀಕ್ಷಕರೇ, ಈ ಒಂದು ನಾಯಿ 50 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರಿನ ಪೆಟ್ ಉದ್ಯಮಿಯಾಗಿರುವಂತ ಸತೀಶ್ ಇದೇ ವರ್ಷ ಫೆಬ್ರವರಿಯಲ್ಲಿ ಖರೀದಿ ಮಾಡಿದ್ರು. ಈ ಸತೀಶ್ ಯಾರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಅವರು ನಿಜಕ್ಕೂ 50 ಕೋಟಿ ರೂಪಾಯಿನ ಕೊಟ್ಟು ಈ ಒಂದು ನಾಯಿಯನ್ನ ಖರೀದಿ ಮಾಡಿದ್ರ? ಆದ್ರೆ ಅವರು ಹೇಳ್ಕೊಂಡಿರೋದು ಈ ಒಂದು ನಾಯಿಗೆ 50 ಕೋಟಿಯನ್ನ ಕೊಟ್ಟು ಖರೀದಿ ಮಾಡಿದ್ದೀನಿ ಅಂತ. ಇನ್ನು ಈ ಸತೀಶ್ ಯಾರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ, ಏಕೆಂದ್ರೆ ಈ ಸಲದ ಬಿಗ್ ಬಾಸ್ ನಲ್ಲಿ ಅವರು ಕೂಡ ಒಬ್ಬ ಸ್ಪರ್ಧಿ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಬೇಕಾದಷ್ಟು ಜನ ಡಾಗ್ ಲವರ್ಸ್ ಗಳು ಇದ್ದಾರೆ. ಡಾಗ್ ಬ್ರೀಡ್ ಅನ್ನ ಮಾಡುವಂತ ಶೋಕಿ ಇರೋರು ಸಾವಿರಾರು ಬೆಲೆಗೆ ತಂದು ಅವುಗಳನ್ನ ಸಾಕ್ತಾರೆ. ಸದ್ಯಕ್ಕೆ ಸತೀಶ್ ಅವರು ಖರೀದಿ ಮಾಡದಂತ ಈ ಒಂದು ಜಾತಿ ನಾಯಿನೇ ನಮ್ಮ ದೇಶದಲ್ಲಿ ಇದುವರೆಗೂ ಅತಿ ಹೆಚ್ಚು ರೇಟಿಗೆ ಬಿಕರಿ ಆದಂತ ನಾಯಿ ಅಂತ ಹೇಳಲಾಗುತ್ತೆ. ಕೆಲವು ಕಡೆ ಇದು ವಿಶ್ವದಲ್ಲಿ ಅತ್ಯಂತ ದುಬಾರಿ ನಾಯಿ ಅಂತಾನೂ ಕೂಡ ಕೆಲವೊಂದು ವರದಿ ಹೇಳ್ತಿದ್ದಾವೆ. ಈ ವೂಲ್ಫ್ ಡಾಗ್ ಇದೆಯಲ್ಲ, ಇದು ತೋಳ ಹಾಗೂ ನಾಯಿಗಳ ಜೀನ್ಸ್ ಗಳಿಂದ ಕ್ರಾಸ್ ಆಗಿ ಜನಿಸಿದಂತ ನಾಯಿ. ಹಾಗಾಗಿ ಇದ್ರ ಬೆಲೆ ಹೆಚ್ಚು. ಹಾಗಾದ್ರೆ ಈ ರೀತಿ ಲಕ್ಷ ಮತ್ತು ಕೋಟಿವರೆಗೂ ಬೆಲೆ ಬಾಳುವಂತ ನಾಯಿಗಳು ನಿಜಕ್ಕೂ ಇದ್ದಾವ? ಅವುಗಳಿಗೆ ಅಷ್ಟೆಲ್ಲ ಹಣ ಕೊಡೋರು ಯಾರು? ಮನುಷ್ಯರಿಗೆ ಇಲ್ದಂತ ಬೆಲೆ ಈ ನಾಯಿಗಳಿಗೆ ಯಾಕೆ ಅನ್ನುವಂತ ಸೋಜಿಗ ನಿಮ್ಮನ್ನ ಕಾಡಬಹುದು. ವೀಕ್ಷಕರೇ, 2025ರ ಇಸ್ವಿಗೆ ಸಂಬಂಧಪಟ್ಟಂತೆ ವಿಶ್ವದ ಟಾಪ್ 10 ಅತ್ಯಂತ ದುಬಾರಿ ಬೆಲೆಯ ನಾಯಿಗಳು ಹಾಗೂ ಅವುಗಳ ತಳಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ಈ ಮುಂದೆ ತಿಳಿತಾ ಹೋಗೋಣ. ಈ ಒಂದು ಲಿಸ್ಟ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಬರೋದು ಟಿಬೆಟಿಯನ್ ಮಾಸ್ಟಿಫ್. ನೇಪಾಳ ಮೂಲದ ಈ ನಾಯಿ ಜಾತಿಯ ಬೆಲೆ $2 ಮಿಲಿಯನ್ ವರೆಗೂ ಇದೆ. ಈ ಭವ್ಯವಾದ ತಳಿಯನ್ನ ವಿಶ್ವದ ಅತ್ಯಂತ ದುಬಾರಿ ನಾಯಿಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇದರ ಕೆಲವು ಮಾದರಿಗಳು ಲಕ್ಷಾಂತರ ರೂಪಾಯಿಗೆ ಮಾರಾಟ ಆಗ್ತವೆ. 2011ರಲ್ಲಿ ಇದರ ಒಂದು ತಳಿಯನ್ನ ಚೀನಾದಲ್ಲಿ ಒಬ್ಬ ವ್ಯಕ್ತಿ ಸುಮಾರು $1.9 ಮಿಲಿಯನ್ ಖರೀದಿ ಮಾಡಿದ. ಅಂದ್ರೆ ಇದನ್ನ ಈಗ ಭಾರತೀಯ ರೂಪಾಯಿಗಳಿಗೆ ಕನ್ವರ್ಟ್ ಮಾಡಿದ್ರೆ ಅದು ಸುಮಾರು 16.8 ಕೋಟಿ ಆಗುತ್ತೆ. ಸಾಮಾನ್ಯವಾಗಿ ಈ ತಳಿಯ ನಾಯಿಗಳು $12,000 ವರೆಗೂ ಇರ್ತವೆ. ಅಂದ್ರೆ ಅದು ಭಾರತೀಯ ಕರೆನ್ಸಿಯಲ್ಲಿ 10ವರಿಂದ 15 ಲಕ್ಷ ಅಥವಾ ಹೆಚ್ಚಂದ್ರೆ 20 ಲಕ್ಷದವರೆಗೂ ತಲುಪುತ್ತೆ. ಇದು ನೇಪಾಳದ ಹಿಮಾಲಯನ್ ಕಣಿವೆ ಎತ್ತರದ ಪ್ರದೇಶದಲ್ಲಿ ಕಾಣಸಿಗುವಂತ ಬ್ರೀಡ್. ಶತಮಾನಗಳಿಂದ ಅಲ್ಲೆಲ್ಲ ಇವುಗಳನ್ನ ಪಶು ಸಾಕಾಣಿಕೆ ಮಾಡೋರು ಅವರ ಸಾಕು ಪ್ರಾಣಿಗಳ ರಕ್ಷಣೆಗೆ ಹಾಗೂ ಅಲ್ಲಿ ಇರುವಂತ ತೋಳ, ಕರಡಿ ಮೊದಲಾದಂತ ಅಪಾಯಕಾರಿ ಜೀವಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಇವುಗಳನ್ನ ಸಾಕ್ತಾ ಬಂದಿದ್ದಾರೆ. ಇದರ ಗಂಡುಗಳು ಸುಮಾರು 30 ಇಂಚಿನಷ್ಟು ಉದ್ದ ಇರ್ತವೆ ಹಾಗೂ ಗರಿಷ್ಠ 75 ಕೆಜಿವರೆಗೂ ತೂಗ್ತವೆ. ಕಪ್ಪು, ಬಿಳಿ, ಬ್ರೌನ್, ನೀಲಿ ಹಾಗೂ ಗ್ರೇ ಮತ್ತು ಗೋಲ್ಡನ್ ಕಲರ್ಗಳಲ್ಲಿ ಇವು ಬರ್ತವೆ. ದೃಢಕಾಯದ ಹಾಗೂ ಬಲಿಷ್ಠ ದೇಹದ ಈ ತಳಿ ತನಗಿಂತ ಬಲಿಷ್ಠವಾದಂತ ತೋಳ ಮತ್ತು ಕರಡಿಗಳನ್ನು ಕೂಡ ಸುಲಭವಾಗಿ ಹೆದರಿಸಿ ಸೋಲಿಸ್ತವೆ. ಸ್ವಭಾವದ ಶಾಂತ ರೀತಿಯಲ್ಲಿ ಇರುವಂತ ಇವು ಕೆರಳದಾಗ ತುಂಬಾ ಅಪಾಯಕಾರಿ ನಾಯಿಗಳು. ಉತ್ತಮ ಕೇರ್ ಹಾಗೂ ಓನರ್ಗಳ ಜೊತೆಗಿನ ಉತ್ತಮ ಒಡನಾಟದಿಂದ ಇವುಗಳನ್ನ ಪಳಗಿಸಿ ಹೊಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಪ್ರೀತಿಯನ್ನು ಕೊಟ್ರೆ ಇವು ನಮಗೆ ತುಂಬಾ ನಿಯತ್ತಿನಿಂದ ಇರ್ತವೆ. ಭಾರತದಲ್ಲಿ ಇದ್ರ ಬೆಲೆ ಗರಿಷ್ಠ 20 ಲಕ್ಷದವರೆಗೂ ಇದೆ. ಇನ್ನು ಎರಡನೇದು ಇಂಗ್ಲಿಷ್ ಮ್ಯಾಸ್ಟಿಫ್ ಎಂಬ ಶ್ವಾನದ ತಳಿ. ಇದರ ಬೆಲೆ ಭಾರತದಲ್ಲಿ 5ರಿಂದ 10 ಲಕ್ಷದವರೆಗೂ ಇದೆ. ಮೂಲತಃ ಇಂಗ್ಲೆಂಡ್ಗೆ ಸೇರಿದಂತ ಈ ಜಾತಿ ನಾಯಿಗಳು ಹಲವು ಶತಮಾನಗಳಿಂದ ಅಲ್ಲಿ ಉತ್ತಮ ಗಾರ್ಡ್ ಡಾಗ್ಗಳು ಅಂತಾನೆ ಹೆಸರು ಪಡೆದಿದ್ದಾವೆ. ನೋಡೋದಕ್ಕೆ ಉಗ್ರವಾಗಿ ಕಾಣುವ ಬಲಿಷ್ಠ ದವಡೆಯಿಂದ ಕೂಡದಂತ ಸದೃಢ ದೇಹ ಹೊಂದಂತ ಈ ಒಂದು ತಳಿ 30 ಇಂಚಿನಷ್ಟು ಎತ್ತರ ಇರುತ್ತೆ ಹಾಗೂ ಸುಮಾರು 70 ಕೆಜಿವರೆಗೂ ಇವು ತೂಗ್ತವೆ. ಬಹಳ ಬೇಗ ಕೆರಳುವಂತ ಉಗ್ರ ಸ್ವಭಾವದ ಇವುಗಳನ್ನ ತುಂಬಾ ಎಚ್ಚರಿಕೆಯಿಂದ ಸಾಕಿ ಪಳಗಿಸಬೇಕು. ಸ್ಥಳೀಯ ನಾಯಿಗಳನ್ನ ಇವು ಯಾವ ಕಾರಣಕ್ಕೂ ಹತ್ರ ಸೇರಿಸಲ್ಲ ಹಾಗೂ ಅಪರಿಚಿತರು ಅಂದ್ರೆ ಇವಕ್ಕೆ ಎಲ್ಲಿಲ್ಲದ ಕೋಪ. ಇವುಗಳ ತಂಟೆಗೆ ಯಾರಾದ್ರೂ ಹೋದ್ರೆ ಮುಲಾಜಿಲ್ದೆ ದಾಳಿ ಮಾಡುವಂತ ಇವು ಮಾರಣಾಂತಿಕ ಹಲ್ಲೆಯನ್ನ ನಡೆಸ್ತವೆ. ಹೀಗಾಗಿ ಇವುಗಳ ಬಗ್ಗೆ ಗೊತ್ತಿಲ್ಲದವರು ಹಾಗೂ ಮನೆಯಲ್ಲಿ ಸಣ್ಣ ಮಕ್ಕಳಿರೋರು ಇವುಗಳನ್ನ ತಂದು ಸಾಕುವಂತ ಗೋಜಿಗೆ ಹೋಗದೆ ಇರೋದೇ ಉತ್ತಮ. ಇನ್ನು ಮೂರನೇದು ಆಫ್ಘಾನ್ ಹೌಂಡ್ ಡಾಗ್. ಇದರ ಬೆಲೆ ನಮ್ಮ ದೇಶದಲ್ಲಿ ಗರಿಷ್ಠ 20 ಲಕ್ಷದವರೆಗೂ ಹೋಗುತ್ತೆ. ಹೆಸರೇ ಹೇಳುವ ಹಾಗೆ ಇದು ಮೂಲತಃ ಆಫ್ಘಾನ್ ದೇಶದ ಗುಡ್ಡಗಾಡುಗಳಲ್ಲಿ ಕಂಡುಬರುವಂತ ಜಾತಿ ನಾಯಿ. ಇದನ್ನು ಕೂಡ ವಿಶ್ವದ ಅನೇಕ ಕಡೆ ಸಾಕ್ತಾರೆ. ಇದರಲ್ಲಿ ನಾನ್ ಪ್ಯೂರ್ ಬ್ರೀಡ್, ಪ್ಯೂರ್ ಬ್ರೀಡ್ ಹಾಗೂ ಶೋ ಕ್ವಾಲಿಟಿ ಅಂತ 3 ತರಹದ ಗುಣಮಟ್ಟದ ತಳಿಗಳು ಬರ್ತವೆ. ಇವುಗಳಲ್ಲಿ ಶೋ ಕ್ವಾಲಿಟಿ ತಳಿಯ ನಾಯಿಗಳ ಬೆಲೆ 20 ಲಕ್ಷವನ್ನ ದಾಟುತ್ತೆ. ಉಳಿದಂತ 2 ತಳಿಗಳು 4 ಲಕ್ಷದಿಂದ 15 ಲಕ್ಷದವರೆಗೂ ಬೆಲೆ ಬಾಳ್ತವೆ. ಇನ್ನು 4ನೇದು ಸಮೋಯೆಡ್ ಅನ್ನುವಂತ ಜಾತಿ ನಾಯಿ. ಇದರ ಬೆಲೆ ಸುಮಾರು $14,000 ವರೆಗೂ ಹೋಗುತ್ತೆ. ಅಂದ್ರೆ ಇದು ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 11,76,000 ರೂಪಾಯಿ ಆಗುತ್ತೆ. ಸೈಬೀರಿಯಾದ ಈ ರೋಮಭರಿತ ಬಿಳಿ ನಾಯಿ ತನ್ನ ಸ್ನೇಹಪರ ಸ್ವಭಾವ ಮತ್ತು ಆಕರ್ಷಕ ನೋಟಕ್ಕೆ ಹೆಸರುವಾಸಿಯಾಗಿದೆ. ರಷ್ಯಾದ ಅಂಚಿನಲ್ಲಿ ಇರುವಂತಹ ಸಮೋಯೆಡ್ ಪಂಗಡದ ಬಿಳಿ ಎಸ್ಕಿಮೋ ಜನರಿಂದ ಈ ತಳಿಗೆ ಈ ಒಂದು ಹೆಸರು ಬಂದಿದೆ. ಇವರು ಇಲ್ಲೆಲ್ಲ ವಾಸ ಇದ್ದಂತ ಪ್ರಾಚೀನ ಬುಡಕಟ್ಟು ಹಾಹು ಬೇಟೆಗಾರ ಪಂಗಡದವರು. ಅಲ್ಲಿ ಹೇಳುವಾಗಿದ್ದಂತ ಕಾಡು ಕುದುರೆ ಕಿರುಬ,
ರೇಂಡೀರ್, ಸಾರಂಗ ಈ ರೀತಿ ಮೊದಲಾದವುಗಳನ್ನ ಪಳಗಿಸಿ ಬೇಟೆಯಾಡೋದಕ್ಕೆ ಮತ್ತು ತಮ್ಮ ವಾಹನಗಳನ್ನ ಎಳೆಯುವಂತ ಸಲುವಾಗಿ ಈ ನಾಯಿಗಳನ್ನ ಇವರು ಸಾಕಿದ್ರು. ಇವು ಗರಿಷ್ಠ 30 kg ತೂಗ್ತವೆ. ಯಾರಿಗೂ ಹೆದರದಂತ ಇವು ಅಂತ ಚಳಿಯಲ್ಲೂ ಕೂಡ ಧೈರ್ಯದಿಂದ ಜೀವಿಸ್ತವೆ. ಇವು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಎಲ್ಲೂ ಕೂಡ ಸಿಗೋದಿಲ್ಲ. ಸಿಕ್ಕಿದ್ರೂ ಕೂಡ ಇವುಗಳನ್ನ ತಂಪು ಪ್ರದೇಶದಲ್ಲೇ ಜಾಗ್ರತೆಯಿಂದ ಸಾಕ್ಬೇಕು. ಬೇರೆ ವಾತಾವರಣಗಳಿಗೆ ಇವು ಹೋಗೋದಿಲ್ಲ. ಇವುಗಳ ಬೆಲೆ ಭಾರತದ ಕರೆನ್ಸಿಯಲ್ಲಿ ಸುಮಾರು 12 ರಿಂದ 13 ಲಕ್ಷಕ್ಕೆ ಹೋಗುತ್ತೆ. ಈ ಬೆಲೆ ಇವುಗಳ ಲಿಂಗ, ಮರಿ ಮಾಡುವಂತ ಸಾಮರ್ಥ್ಯ, ಸರ್ವೈವಲ್ ಸ್ಕಿಲ್, ಚರ್ಮದ ಬಣ್ಣ, ಅವು ಸೇವಿಸುವಂತ ಆಹಾರ, ಅವುಗಳಿಂದ ಸಿಗುವಂತ ಸರ್ವಿಸ್ ಮತ್ತು ಅವುಗಳ ಇತರೆ ಮೇಂಟೆನೆನ್ಸ್ ಎಲ್ಲ ಸೇರಿ ಫಿಕ್ಸ್ ಆಗಿರುತ್ತೆ. ತುಂಬಾ ಫ್ರೆಂಡ್ಲಿ ಸ್ವಭಾವದ ಇವುಗಳು ಪಳಗೋದ ನಂತರ ತುಂಬಾ ನಿಷ್ಠೆಯಿಂದ ಇರ್ತವೆ. ಇನ್ನು 5ನೇದು ಲೋಚನ್ ಅಂತ. ಇದರ ಬೆಲೆ ಗರಿಷ್ಠ $12,000 ಇರ್ತವೆ. ಇದನ್ನ ಲಿಟಲ್ ಲಯನ್ ಡಾಗ್ ಅಂತಾನೂ ಕೂಡ ಕರೀತಾರೆ. ಈ ಅಪರೂಪದ ತಳಿ ಅದರ ಚೇಷ್ಟೆ ಮತ್ತು ಸ್ನೇಹಪರ ಸ್ವಭಾವಕ್ಕೆ ಮೆಚ್ಚುಗೆಯನ್ನ ಪಡೆದಿದೆ. $12,000 ಅಂದ್ರೆ ಅದು 10 ಲಕ್ಷಕ್ಕೂ ಹೆಚ್ಚು. ಯುರೋಪ್ಗೆ ಸೇರಿದಂತ ಈ ತಳಿ ತುಸು ಪ್ರಾಚೀನ ನಾಯಿ ಜಾತಿಯ ಪ್ರಭೇದಗಳಲ್ಲಿ ಒಂದು. ವಿಶೇಷವಾಗಿ ಯುರೋಪಿನ ಮೆಡಿಟರೇನಿಯನ್ ಪ್ರಾಂತ್ಯದಲ್ಲಿ ಇವು ಕಂಡುಬರ್ತವೆ. ಇವುಗಳ ಕೂದಲಿನ ವಿಶೇಷ ಸಿಂಹದಂತ ಆಕಾರದಿಂದಾಗಿ ಇವುಗಳನ್ನ ಜರ್ಮನಿಯಲ್ಲಿ ಸಿಂಹದಂತೆ ಕಾಣುವಂತ ಸಣ್ಣ ನಾಯಿ ಅಂತಾನೂ ಕೂಡ ಕರೀತಾರೆ. ಈ ಒಂದು ಬ್ರೀಡ್ಗಳು ಅತ್ಯಂತ ವಿರಳ, ಹಾಗಾಗಿ ಇದಕ್ಕೆ ಬೆಲೆ ಕೂಡ ಹೆಚ್ಚು. ಇದು ಶಾಂತ ಹಾಗೂ ತಣ್ಣನೆಯ ಪರಿಸರದಲ್ಲಿ ಬಹಳ ಬೇಗ ಒಕ್ಕೊಳ್ಳುತ್ತೆ. ಗೋಲ್ಡ್, ರೆಡ್, ಬ್ಲೂ, ಬ್ರೌನ್, ಗ್ರೇ, ವೈಟ್, ಬ್ಲಾಕ್ ಹೀಗೆ ವಿವಿಧ ಬಣ್ಣಗಳಲ್ಲಿ ಈ ನಾಯಿ ಲಭ್ಯ ಇದೆ. ಇದು ಇತರ ನಾಯಿಗಳ ಹಾಗೆ 16 kg ತೂಗೋದಿಲ್ಲ. ಹೆಚ್ಚಂದ್ರೆ ಇದರ ತೂಕ 8 kg ಇರಬಹುದು. ತುಂಬಾ ಬುದ್ಧಿವಂತ ಹಾಗೂ ಚುರುಕು ಸ್ವಭಾವದ ಈ ಒಂದು ನಾಯಿಯನ್ನು ಟ್ರೈನ್ ಮಾಡೋದು ಕೂಡ ತುಂಬಾ ಸುಲಭ. ಇದು ಉತ್ತಮವಾದ ಫ್ಯಾಮಿಲಿ ನಾಯಿಯಾಗಿದ್ದು ತನ್ನನ್ನ ಸಾಕುವಂತ ಕುಟುಂಬದ ಎಲ್ಲರ ಜೊತೆ ಇದು ಆತ್ಮೀಯ ಸ್ನೇಹವನ್ನು ಸಾಧಿಸಿ ತುಂಬಾ ಒಡನಾಟದಿಂದ ಇರುತ್ತೆ. ಇನ್ನು 6ನೇ ದುಬಾರಿ ಶ್ವಾನದ ಹೆಸರು ಅಲಾಸ್ಕಾನ್ ಮಲಾಮ್ಯೂಟ್ ಎಂಬ ತಳಿ. ಇದರ ಬೆಲೆ ನಮ್ಮ ದೇಶದಲ್ಲಿ ಈಗ 50,000ದಿಂದ ಗರಿಷ್ಠ 5 ಲಕ್ಷದವರೆಗೂ ಇದೆ. ಇದರ ಟಾಪ್ ಲೈನ್ ತಳಿಗಳ ಬೆಲೆ ಒಂದಕ್ಕೆ ಗರಿಷ್ಠ 5 ಲಕ್ಷದವರೆಗೂ ಹೋಗುತ್ತೆ. ಉಳಿದವುಗಳಿಗೆ ಸ್ವಲ್ಪ ರೇಟ್ ಕಡಿಮೆ ಇದೆ. ಅಲಾಸ್ಕಾದ ಬೆಟ್ಟದ ಕಣಿವೆ ಸಾಲುಗಳಲ್ಲಿ ಕಾಣಸಿಗುವಂತ ಈ ಒಂದು ತಳಿಯನ್ನ ವಿಶ್ವದ ಹಲವು ಕಡೆ ಸಾಕ್ತಾರೆ. ಇವು ತಮ್ಮ ಧೈರ್ಯ ಮತ್ತು ನಿಷ್ಠೆಗೆ ಹೆಸರಾದಂತ ತಳಿಗಳು. ನಮ್ಮ ದೇಶದಲ್ಲೂ ಕೂಡ ಇವು ಖರೀದಿಗೆ ಲಭ್ಯ ಇದ್ರು ಇಲ್ಲಿ ಇವುಗಳನ್ನ ಸಾಕೋರ ಸಂಖ್ಯೆ ತೀರಾ ಕಡಿಮೆ. ಹಾಗಾಗಿ ಇವುಗಳ ಬೆಲೆ ಕೂಡ ತುಂಬಾ ದುಬಾರಿ. ಇನ್ನು 7ನೇದು ಚೌಚೌ ಅಂತ. ಇದರ ಬೆಲೆ ಗರಿಷ್ಠ $11,000 ಇದೆ. ಈ ಪ್ರಾಚೀನ ಚೀನಿ ತಳಿ ಸಿಂಹದಂತ ಗಡ್ಡ ಹಾಗೂ ವಿಶಿಷ್ಟವಾದ ನೀಲಿ ಮತ್ತು ಕಪ್ಪು ಮಿಶ್ರಿತ ಆಕರ್ಷಕ ಬಣ್ಣದ ನಾಲ್ಗೆಯಿಂದಾಗಿ ಜನಪ್ರಿಯತೆಯನ್ನು ಪಡೆದಂತ ತಳಿ. ಇದರ ಬೆಲೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 9.25 ಲಕ್ಷಕ್ಕೂ ಅಧಿಕ. ಮೂಲತಃ ಚೀನಾಗೆ ಸೇರಿದಂತ ಈ ತಳಿಯನ್ನ ಅಲ್ಲಿ ಜನ 2000 ವರ್ಷದ ಹಿಂದೆಯಿಂದನೂ ಕೂಡ ಸಾಕ್ತಾ ಬಂದಿದ್ದಾರೆ. ಪ್ರಾಚೀನ ಕಾಲದ ಈ ನಾಯಿ ತಳಿಗಳು ಅಲ್ಲಿ ವರ್ಕಿಂಗ್ ಡಾಗ್ ಅಂತಾನೆ ಕರೆಸ್ಕೊಂಡಿದ್ದಾವೆ. ಇದರ ನಾಲಿಗೆ 2 ಬಣ್ಣದಲ್ಲಿದ್ದು ಇಂಥ ವಿಶಿಷ್ಟ ಬಗೆಯ ವರ್ಣರಂಜಿತ ನಾಲಿಗೆ ಇರುವಂತ ಇತರ ಜಾತಿ ನಾಯಿಯನ್ನ ಇದರ ಹೊರತಾಗಿ ನೀವು ಬೇರೆ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಜಿಂಕೆ, ಸಾರಂಗ, ಕಡವೆ, ಕರಡಿ ಈ ರೀತಿ ಮೊದಲಾದವುಗಳನ್ನ ಬೇಟೆಯಾಡೋದಿಕ್ಕೆ, ಸರಕುಗಳು ಇರುವಂತ ವಾಹನಗಳನ್ನ, ಕೈಗಾಡಿಗಳನ್ನ ತಳ್ಳೋದಿಕ್ಕೆ, ಎಳೆಯೋದಿಕ್ಕೆ, ಪಶುಪಾಲನೆ ಹಾಗೂ ಗಾರ್ಡ್ ಮಾಡೋದಿಕ್ಕೆ ಇವುಗಳನ್ನ ಪ್ರಾಚೀನ ಚೈನಾದಲ್ಲಿ ಜನ ಬಳಕೆ ಮಾಡ್ತಿದ್ರು. ಚೀನಾದಲ್ಲಿ ಹಿಂದೊಮ್ಮೆ ಪ್ರಬಲವಾಗಿ ಆಳ್ವಿಕೆ ಮಾಡ್ತಿದ್ದಂತ ಮಂಗೋಲಿಯ ಸಾಮ್ರಾಜ್ಯಗಳ ಅರಸರು ಇವುಗಳಿಗೆ ತಮ್ಮ ಆಸ್ಥಾನದಲ್ಲಿ ವಿಶೇಷ ಸ್ಥಾನವನ್ನ ಕೊಟ್ಟಿದ್ರು. ಇವು ತಮ್ಮ ಶುದ್ಧವಾದ ಬ್ಲಡ್ ಲೈನ್ ಹಾಗೂ ವಿಶೇಷ ಗುಣಮಟ್ಟದ ಪೆಡಿಗ್ರಿ ಆಹಾರದಿಂದಾಗಿ ಅತ್ಯಂತ ದುಬಾರಿ. ನಮ್ಮ ದೇಶದ ಹಲವು ಮುಖ್ಯ ಸಿಟಿಗಳಲ್ಲಿ ಇವು ಖರೀದಿಗೆ ಸಿಗ್ತವೆ. ಇಲ್ಲಿ ಇವುಗಳ ಬೆಲೆ ಗರಿಷ್ಠ $1.5 ಲಕ್ಷದವರೆಗೂ ಇದೆ. ಇದರ ಒಂದು ಸಣ್ಣ ಮರಿಗೆ ಇಲ್ಲಿ 30 ರಿಂದ 35,000 ರೂಪಾಯಿ ಬೆಲೆ ಇದೆ. ಇವುಗಳನ್ನ ಪೆಟ್ ಕ್ವಾಲಿಟಿ ಹಾಗೂ ಶೋ ಕ್ವಾಲಿಟಿಯ ವಿಭಾಗದಲ್ಲಿ 2 ತರಹ ವಿಂಗಡಣೆ ಮಾಡಲಾಗುತ್ತೆ. ಪೆಟ್ ಕ್ವಾಲಿಟಿಯ ಚೋಚೋ ನಾಯಿಗಳ ಬೆಲೆ 30,000 ರೂಪಾಯಿ. ಶೋ ಕ್ವಾಲಿಟಿಯ ಇದರ ತಳಿಗಳು ತಲಾ 75,000 ರೂಪಾಯಿವರೆಗೂ ಬೆಲೆ ಬಾಳ್ತವೆ. ಹೆಚ್ಚೇನು ಹಾನಿಕರವಲ್ಲದ ಇವುಗಳನ್ನ ಕಾಳಜಿಯಿಂದ ಸಾಕುವಂತ ಯಾರು ಬೇಕಾದರೂ ಖರೀದಿ ಮಾಡಿ ಮನೆಯಲ್ಲಿ ಇಟ್ಕೋಬಹುದು. ಇನ್ನು 8ನೇದು ಕೆನಡಿಯನ್ ಎಸ್ಕಿಮೋ ತಳಿ. ಇದರ ಬೆಲೆ ಫಾರಿನ್ಗಳಲ್ಲಿ ಸುಮಾರು $8,750 ಇದ್ದಾವೆ. ಇದು ನಮ್ಮ ಕರೆನ್ಸಿಯಲ್ಲಿ ಸುಮಾರು 7.25 ಲಕ್ಷಕ್ಕೂ ಅಧಿಕ. ಈ ಅಪರೂಪದ ತಳಿ ಅದರ ನಂಬಲ ಸಾಧ್ಯವಾದಂತ ತನ್ನ ಸಹಿಷ್ಣುತೆ ಮತ್ತು ಶಕ್ತಿಗೆ ಹೆಸರುವಾಸಿಯಾದಂತ ತಳಿ. ಮೂಲತಃ ಕೆನಡಾ ಹಾಗೂ ಅಲಾಸ್ಕಾ ಪ್ರಾಂತ್ಯಗಳಲ್ಲಿ ಇವು ಹೆಚ್ಚಾಗಿ ಕಂಡುಬರ್ತವೆ. ಇವುಗಳ ಬೆಲೆ ಸ್ಥಳದಿಂದ ಸ್ಥಳಕ್ಕೆ, ಇವುಗಳ ಬ್ಲಡ್ ಲೈನ್ ಹಾಗೂ ಲಭ್ಯತೆ ಆಧಾರದ ಮೇಲೆ ವ್ಯತ್ಯಾಸ ಆಗುತ್ತೆ. ನಮ್ಮ ದೇಶದಲ್ಲಿ ಇವು 40 ರಿಂದ 80,000 ರೂಪಾಯಿ ಒಳಗೆ ಖರೀದಿ ಮಾಡೋದಕ್ಕೆ ಸಿಗ್ತವೆ. ಇವುಗಳ ಮರಿಗಳು ಅಡಲ್ಟ್ಗಿಂತನೂ ಕೂಡ ತುಸು ಹೆಚ್ಚೆ ಬೆಲೆ ಬಾಳ್ತವೆ. ತನ್ನ ಶುದ್ಧ ಬ್ಲಡ್ ಲೈನ್ ಹಾಗೂ ಬೆಲೆ ಬಾಳುವಂತ ತಳಿಯ ಗುಣಮಟ್ಟದಿಂದಾಗಿ ಇವುಗಳ ಖರೀದಿಗೆ ಸ್ವಲ್ಪ ಹೆಚ್ಚೆ ಹಣ ಕೊಡಬೇಕು. ಇವುಗಳ ಬ್ಲಡ್ ಲೈನ್ಗಳಲ್ಲಿ ಬಹಳ ರೇಂಜ್ಗಳಿದ್ದಾವೆ. ಅವುಗಳಿಗೆ ಕೆಲವೊಂದು ಭಾರತದಲ್ಲೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳ್ತವೆ. ಫಾರಿನ್ಗಳಲ್ಲಿ ಇವುಗಳ ರೇಂಜ್ ಗರಿಷ್ಠ $8,500 ಇದ್ದಾವೆ. ಇನ್ನು 9ನೇದಾಗಿ ಅಕಿತಾ ಇನು ಅನ್ನುವಂತ ತಳಿ. ಮೂಲತಃ ಜಪಾನ್ ದೇಶದ ಈ ನಾಯಿಯ ಗರಿಷ್ಠ ಬೆಲೆ ಇಲ್ಲಿ $1.5 ಲಕ್ಷದವರೆಗೂ ಇದೆ. ಇದರ ಸಾಧಾರಣ ಹಾಫ್ ಬ್ರೀಡ್ ಪಪ್ಪಿಗೆ 90,000 ರೂಪಾಯಿ ಬೆಲೆ ಇದೆ. ವಿದೇಶಗಳಲ್ಲಂತೂ ಇವುಗಳ ಬೆಲೆ ಲಕ್ಷಗಟ್ಟಲೆ ಇದೆ. ಇಲ್ಲಿ ಮುಂಬೈ, ಚೆನ್ನೈ, ಬೆಂಗಳೂರು, ಹೈದರಾಬಾದ್ ಹಾಗೂ ದೆಹಲಿ ಸೇರಿದಂತೆ ಮೊದಲಾದ ಕಡೆ ಖರೀದಿಗೆ ಸಿಗುವಂತ ಇವುಗಳ ಬೆಲೆ ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತಿರುತ್ತೆ. ಇವುಗಳಿಗೆ ವಿಶೇಷ ಆರೈಕೆ ಹಾಗೂ ಅಕ್ಕರೆ ಅತ್ಯವಶ್ಯಕ. ಇನ್ನು ಈ ಲಿಸ್ಟ್ ಅಲ್ಲಿ ಬರುವಂತಹ 10ನೆಯ ಹಾಗೂ ಕೊನೆಯ ಶ್ವಾನದ ತಳಿ ಹೆಸರು ರಾಟ್ವಿಲ್ಲರ್.
ಇದರ ಬೆಲೆ ವಿದೇಶಗಳಲ್ಲಿ $7,000 ಇಂದ $9,000 ಇದೆ. ಈ ನಿಷ್ಠಾವಂತ ಮತ್ತು ಬುದ್ಧಿವಂತ ತಳಿ ಅದರ ರಕ್ಷಣಾತ್ಮಕ ಸ್ಕಿಲ್ಗಳಿಗೆ ಹೆಚ್ಚು ಹೆಸರುವಾಸಿಯಾದಂತ ತಳಿ. ನಮ್ಮ ದೇಶದಲ್ಲಿ ಲ್ಯಾಬ್ರಡಾರ್ ತಳಿ ಬಿಟ್ರೆ ಎಲ್ಲರೂ ಕೂಡ ಅತಿ ಹೆಚ್ಚು ಸಾಕುವಂತ ಮತ್ತೊಂದು ತಳಿ ಅಂದ್ರೆ ಅದು ರಾಟ್ವೆಲರ್. ಇದಾದ ನಂತರ ಇಲ್ಲಿ ಅತಿ ಹೆಚ್ಚು ಸಾಕಲಾಗುವಂತ ತಳಿಯ ಪೈಕಿ ಗೋಲ್ಡನ್ ರಿಟ್ರೀವರ್ 3ನೇ ಸ್ಥಾನದಲ್ಲಿ ಬರುತ್ತೆ. ರಾಟ್ವೆಲರ್ ನಲ್ಲಿ ಜರ್ಮನ್ ಹಾಗೂ ಅಮೆರಿಕನ್ ಎಂಬ 2 ಮುಖ್ಯ ವಿಧಗಳಿದ್ದಾವೆ. ಜರ್ಮನ್ನ ತಳಿಯ ಬೆಲೆ ತುಂಬಾ ಹೆಚ್ಚು. ಜರ್ಮನ್ ಮೂಲದ ಈ ತಳಿ ಭಾರತ ಸೇರಿ ಹಲವು ಕಡೆ ತನ್ನ ಆಕ್ರಮಣಕಾರಿ ಸ್ವಭಾವದಿಂದ ಹಾಗೂ ಉಗ್ರ ಕೋಪಿಷ್ಟ ಸ್ವಭಾವದಿಂದ ನಿಷೇಧಕ್ಕೆ ಒಳಗಾಗಿದೆ. ಇದರ ಅಮೆರಿಕನ್ ಬ್ರೀಡ್ ಇಲ್ಲಿ ಖರೀದಿಗೆ ಲಭ್ಯ. ಇದರ ಬೆಲೆ $50,000 ಸುಮಾರು $1.5 ಲಕ್ಷದವರೆಗೂ ಇದೆ. ಬಲಿಷ್ಠ ದವಡೆ ಹಾಗೂ ಸದೃಢ ದೇಹದ ಇವು ಯಾರಿಗೂ ಕೇರ್ ಮಾಡೋದಿಲ್ಲ. ಈ ಜಾತಿಯ ಗಂಡುಗಳನ್ನ ಹತೋಟಿಗೆ ತರೋದು ಕಷ್ಟ, ಆದ್ರೆ ಈ ತಳಿಯ ಹೆಣ್ಣುಗಳನ್ನ ನಿಯಂತ್ರಣಕ್ಕೆ ತರಬಹುದು. ಪಳಗಿಸಿದರೆ ಇವುಗಳಿಗಿಂತ ಹೆಚ್ಚಿನ ಒಳ್ಳೆಯ ಸ್ನೇಹಿತ ಬೇರೆ ಇಲ್ಲ. ವೀಕ್ಷಕರೇ, ನಾವಿಲ್ಲಿ ಮಾಡದಂತ ಈ ಒಂದು ಲಿಸ್ಟ್ ಜನರಲ್ ಪಟ್ಟಿ ಮಾತ್ರ. ಇದನ್ನ ಈ ದೇಶದಲ್ಲಿ ಆಯಾ ತಳಿಗಳ ಸಾಕುವಿಕೆ, ಲಭ್ಯತೆ ಮತ್ತು ಅವುಗಳ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ಗಮನದಲ್ಲಿ ಇಟ್ಕೊಂಡು ಅವುಗಳ ರೇಟ್ ಅನ್ನ ನಿಗದಿ ಮಾಡಲಾಗಿರುತ್ತೆ. ಅದೇ ಮಾಹಿತಿಯ ಅಂಕಿ ಅಂಶ ಆಧರಿಸಿ ನಾವಿಲ್ಲಿ ಇವತ್ತು ನಿಮಗೆ 10 ತಳಿಗಳ ಬಗ್ಗೆ ಪಟ್ಟಿ ಮಾಡಿ ವಿವರಿಸಿರೋದು. ಇವುಗಳಿಗಿಂತ ಹೆಚ್ಚು ಬೆಲೆ ಬಾಳುವಂತ ಸಾಕಷ್ಟು ತಳಿಗಳಿವೆ, ಆದ್ರೆ ಅವೆಲ್ಲವೂ ಇಲ್ಲಿ ಖರೀದಿಗೆ ಲಭ್ಯ ಇಲ್ಲ ಹಾಗೂ ಅವುಗಳಲ್ಲಿ ಕೆಲವೊಂದು ಇಲ್ಲಿ ಮಾರಾಟಕ್ಕೆ ಮತ್ತು ಸಾಕುವಿಕೆಯಿಂದ ನಿಷೇಧಕ್ಕೆ ಒಳಗಾಗಿದ್ದಾವೆ. ಈ ಡಾಗ್ ಸೆಲ್ಲರ್ ಸತೀಶ್ ಬಳಿ ಇವುಗಳಿಗಿಂತ ಕೂಡ ಹೆಚ್ಚು ಬೆಲೆ ಬಾಳುವಂತ ಅತಿಯಾದ ಅಪರೂಪದ ತಳಿಗಳಿದ್ದಾವೆ, ಆದ್ರೆ ಅದನ್ನ ಎಲ್ಲೂ ಕೂಡ ಸುಲಭವಾಗಿ ಖರೀದಿ ಮಾಡೋದಕ್ಕೆ ಸಾಕೋದಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಲ್ಲಿರುವಂತಹ ಅನೇಕ ದುಬಾರಿ ಜಾತಿಯ ನಾಯಿಗಳು ಕೇವಲ ಶೋ ಪೀಸ್ಗೆ ಲಾಯಕ್ ಅಂತಾನೆ ಹೇಳಬಹುದು. ಈ ಕಾಲದಲ್ಲಿ ನಾಯಿ ಮಾರೋದು, ನಾಯಿ ಸಾಕೋದು, ಅವುಗಳನ್ನ ಸಂಗ್ರಹ ಮಾಡೋದು ಇದೆಲ್ಲ ಶೋಕಿ ಹಾಗೂ ಪ್ರತಿಷ್ಠೆಯ ಸಂಕೇತವಾಗಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.